ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವೇನಾದ್ರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆಸೆ ಧಾರಾವಾಹಿಯ ನಾಳಿನ ಪ್ರೊಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ರೋಹಿಣಿ ಯಾವ್ದೋ ನನಗೆ ಮಿಸ್ ಕಾಲ್ ಬಂದಿದೆ, ಯಾವ್ದು ಅಂತ ಚೆಕ್ ಮಾಡ್ಬೇಕು, ನಿಮ್ ಫೋನಲ್ಲಿ ಹೇಗಿದ್ರು ಟ್ರೂ ಕಲರ್ ಇದೆಯಲ್ಲ, ಬನ್ನಿ ಚೆಕ್ ಮಾಡಿ ಅಂತ ಮನೋಜ್ ಕೇಳ್ತಾಳೆ. ಸರಿ ಆಯ್ತು ನಡಿ ಚೆಕ್ ಮಾಡೋಣ ಅಂತ ಗಾರ್ಡನ್ಗೆ ಹೋಗ್ತಾರ ಅವರು. ಸೂರ್ಯಂಗೆ ತುಂಬಾನೇ ಅನುಮಾನ ಬಂದಿರುತ್ತೆ ಅವ್ರಿಬ್ರ ಮೇಲೆ. ಮನೋಜ ಮತ್ತೆ ರೋಹಿಣಿಗೆ ಇಟ್ಟಿರೋ ಬಿಸಿನೀರ್ ಎತ್ಕೊಂಡೋಗಿ ಸೂರ್ಯ ಸ್ನಾನ ಮಾಡ್ತಾನೆ. ನೆಕ್ಸ್ಟ್ ಇನ್ನಲ್ಲಿ ಶಾಂತಿ ಬಂದು ರಂಗನಾಥ್ ಹತ್ರ, ನಾನ್ ನಿಮ್ ಹತ್ರ ಏನೋ ಮಾತಾಡ್ಬೇಕು, ಈ ಮನೆ ಶಾಂತವಾಗಿರ್ಬೇಕು, ಎಲ್ರು ನಗ್ನಾಗ್ತಾ ಇರ್ಬೇಕು, ಎಲ್ರು ಖುಷಿಯಾಗಿರ್ಬೇಕು ಅಂದ್ರೆ ನಮ್ಗಿರೋದು ಒಂದೇ ದಾರಿ. ನಾವ್ ಯಾಕೆ ಮೀನಾ ಮತ್ತೆ ಸೂರ್ಯನ ಬೇರೆ ಮನೆ ಮಾಡಿ ಸಪ್ರೇಟ್ ಆಗಿ ಇರಿಸಬಾರ್ದು? ಅವ್ರ ಈ ಮನೇಲಿ ಇರೋದ್ರಿಂದಾನೇ ಇಷ್ಟೆಲ್ಲ ಗಲಾಟೆ ಆಗ್ತಾ ಇರೋದು. ಅವ್ರ ಇಲ್ಲಿಂದ ಹೋದ್ರೆ ಎಲ್ರು ಖುಷಿಯಾಗಿರ್ತಾರೆ ಅಂತ ಶಾಂತಿ ಹೇಳ್ತಾಳೆ. ರಂಗನಾಥ್ ತುಂಬಾನೇ ಕೋಪ ಮಾಡ್ಕೊಂಡು ನಿಂತಿರ್ತಾನೆ. ನೆಕ್ಸ್ಟ್ ಇನ್ನಲ್ಲಿ ಸೂರ್ಯ ಮನೋಜ ಮತ್ತೆ ರೋಹಿಣಿನ ನೋಡಿ ಅನುಮಾನ ಪಟ್ಕೊಂಡ್ ರೂಮಿಗೆ ಬರ್ತಾನೆ. ಕೇಳಿದ ತಕ್ಷಣ ದುಡ್ಡು ಕಳ್ಸೋ ತಂದೆಗೆ ಮಗಳನ್ನ ಕಣ್ಣಾರೆ ನೋಡ್ಬೇಕಂತ ಒಂದು ಚೂರು ಅನ್ಸಲ್ವಾ? ಇಲ್ಲಿ ಏನೋ ಸ್ಕ್ಯಾಮ್ ನಡೀತಾ ಇದೆ ಕಣೆ. ಇನ್ಮೇಲೆ ಆ ಪೌಡ್ರ ಮೇಲೆ ನಂದು ಒಂದ್ ಕಣ್ಣಿರುತ್ತೆ, ಅದೇನ್ ಸ್ಕ್ಯಾಮ್ ಮಾಡ್ತಾಳೆ ಅಂತ ನಾನು ನೋಡ್ತೀನಿ, ಅವಳ ಬಣ್ಣನೆಲ್ಲ ಆದಷ್ಟು ಬೇಗ ಬಯಲ್ ಮಾಡ್ತೀನಿ ಅಂತ ಸೂರ್ಯ ಹೇಳ್ತಾನೆ. ಅಲ್ಲಿಗೆ ನಾಳಿನ ಪ್ರೊಮೋ ಸಂಚಿಕೆ ಮುಕ್ತವಾಗಿದೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.